ಇದೇ ತಿಂಗಳು ಜೂನ್ 3ನೇ ತಾರೀಕು ಅಂದ್ರೆ ಬುಧವಾರ ದಿನ ಆ ಒಂದು ಬುಧವಾರ ದಿನ ಸಂಜೆ 4 ಗಂಟೆ ಆಗ್ಬೋದು ಅಥವಾ 5 ಗಂಟೆ ಆಗ್ಬೋದು ಅಥವಾ 4:15 ಗಂಟೆ ಒಟ್ಟಾರೆ ಆ ಒಂದು ದಿನದಲ್ಲಿ ಕರ್ನಾಟಕ ರಾಜ್ಯದ ಹೊಸ ಸಿಎಂ ಆ ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಿದ್ದಾರೆ. ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ಎಲ್ಲ ಒಂದು ಕರ್ನಾಟಕ ಜನರಿಗೆ ಇದೊಂದು ಖುಷಿಯ ವಿಚಾರ. ಇದು ಎಲ್ಲ ಒಂದು ಚಾನಲ್ ನಲ್ಲಿ ಕರ್ನಾಟಕ ರಾಜ್ಯ ತಿಳಿಸ್ಕೊಟ್ಟಿರುವಂತ ಒಂದು ದಿನಾಂಕ. ಇದ್ರ ಪ್ರಕಾರ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. ನೋಡಿ, ಈ ಒಂದು ಸಿಎಂ ಆಗ್ತಾ ಇರೋದು ಯಾರಿಗೆ ಹೆಂಗೆಲ್ಲ ಭಾವನೆ ಇದೆ ನಿಮ್ ಮನಸ್ಸಿಗೆ ಕಮೆಂಟ್ ಮಾಡ್ಬೋದು. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಜನರಿಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ. ಅದೇನಂದ್ರೆ, ಈಗ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಹೊಸ ಸಿಎಂ ಆಗ್ತಿದಾರಲ್ಲ, ಈ ಒಂದು ಸಿಎಂ ಆದಾಗ ಹಳೆ ಕೊಟ್ಟಿರುವಂತ ಎಲ್ಲಾ ಒಂದು ಯೋಜನೆಗಳು ಬಂದ್ ಮಾಡ್ತಾರೆ. ಇದು ನಿಜಾನ ಸುಳ್ಳ ಅಂತ ಕೇಳ್ತಾ ಇದ್ದಾರೆ. ಕರೆಕ್ಟ್ ಉತ್ತರ ಹೇಳ್ಬೇಕಂದ್ರೆ ಇದು ಸುಳ್ಳು. ಯಾವುದು ಕೂಡ ಯೋಜನೆ ಕ್ಯಾನ್ಸಲ್ ಮಾಡ್ತೀವಿ ಬಂದ್ ಮಾಡ್ತೀವಿ ಅಂತೇಳಿ ಎಲ್ಲಿ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ, ಯಾರು ಕೂಡ ಹೇಳಿಕೆನೆ ಕೊಟ್ಟಿಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ಇವ್ರು ಹೇಳಿಕೆ ಕೊಟ್ಟಿರ ಅಂತಿದಾರಲ್ಲ, ಅದೆಲ್ಲ ಸುಳ್ಳಾಗಿರತ್ತೆ. ಇದು ಚಾಲ್ತಿಯಲ್ಲಿರತ್ತೆ ಈ ಒಂದು ಸರ್ಕಾರ ಇರೋವರೆಗೂ.